ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಪಾಲನಹಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರ ಪಾಲನಹಳ್ಳಿ ಮಠದಲ್ಲಿ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ 15/2/2026 ಭಾನುವಾರ ಹಾಗೂ 16/2/2026 ಸೋಮವಾರದಂದು ಶ್ರೀ ಶನೇಶ್ವರ ಸ್ವಾಮಿಯ ಶಿವರಾತ್ರಿ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲನಹಳ್ಳಿ ಮಠಕ್ಕೆ ಬಂದು ಶ್ರೀ ಶನೇಶ್ವರ ಸ್ವಾಮಿಯ ಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸುವಂತೆ ಭಕ್ತರಿಗೆ ಮಾಧ್ಯಮದ ಮುಖೇನ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಈ ಬಾರಿ ವಿಶೇಷವಾಗಿ ಮಕ್ಕಳು ಹಾಗೂ ದೊಡ್ಡವರು ಆಟ ಆಡುವ ಮಿನಿ ಸರ್ಕಸ್ ಕೂಡ ಸಜ್ಜುಗೊಳ್ಳುತ್ತಿದೆ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾನುಭಾವನ ಕರುಣ ಕಟಾಕ್ಷದಿಂದ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರ ಪಾಲನಹಳ್ಳಿ ಮಠದಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವವು ನಡ್ಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ದಿನಾಂಕ 15/2/2026 ಭಾನುವಾರದಂದು ಶ್ರೀ ಶನೇಶ್ವರ ಸ್ವಾಮಿಯವರ ಹಲವಾರು ಉತ್ಸವ ಮೂರ್ತಿಗಳು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಶನೇಶ್ವರ ಸ್ವಾಮಿ ಯಾಗ ರುದ್ರಯಾಗವನ್ನು ನಾವು ಮಾಡಿಕೊಂಡಿದ್ದೀವಿ. ರಾತ್ರಿ ಅನೇಕ ದೇವತೆಗಳ ಉತ್ಸವ ಕೂಡ ಜರುಗ್ತಾ ಇದೆ. ದಿನಾಂಕ 16/2/2026 ಸೋಮವಾರದಂದು 10:30ರಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಂಬಿಕೊಂಡಿದ್ದೀವಿ. ವಿವಾಹ ಮಾಡಿಸಿಕೊಳ್ಳುವವರು ಮಠದ ಕಚೇರಿಗೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿ. ಜೊತೆಯಲ್ಲಿ ಆ ದಿನ ವಿಶೇಷವಾಗಿ ನವಗ್ರಹ ಹೋಮ, ಯಾಗಾದಿಗಳು, ಅನೇಕ ಕೈಂಕರ್ಯಗಳು ಕೂಡ ಧಾರ್ಮಿಕವಾಗಿರ್ತಕ್ಕಂತಹ ಸಭೆಗಳು ಕೂಡ ಜರುಗ್ತಾ ಇದೆ. ಈ ಒಂದು ಧಾರ್ಮಿಕ ಸಭೆಗೆ ಹಲವಾರು ಶರಣರು, ಗಣ್ಯಮಾನ್ಯರು, ಧಾರ್ಮಿಕ ಚಿಂತಕರು, ಸಮಾಜದ ಚಿಂತಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅಂದು ರಾತ್ರಿ 8:30ಕ್ಕೆ ಸರಿಯಾಗಿ
ಅಂದರೆ 16/2/2026 ಸೋಮವಾರದಂದು ರಾತ್ರಿ ಗಂಗೆಯಗವರಿ ಅವತ್ತು ಸವತಿ ಮತ್ಸರ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಭಗವತ್ ಪ್ರೇರಣೆಯಿಂದ ಅನೇಕ ಸಾಧು ಸಂತರು ಭವ್ಯ ದಿವ್ಯಮಣಿಗಳ ಒಂದು ಆಶೀರ್ವಾದದ ಮೇರೆಗೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಭಗವಂತನ ಕೃಪಕಟಾಕ್ಷಕ್ಕೂ ದೇವಿಯವರ ಉತ್ಸವಕ್ಕೂ ಯಾಗಕ್ಕೂ ನಾಟಕಕ್ಕೂ ತಾವೆಲ್ಲರೂ ಬಂದು ಪರಮಾತ್ಮನ ಕರುಣಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಾವೆಲ್ಲರೂ ಕೂಡ ವಿನಂತಿಸಿಕೊಳ್ತಾ ಇದ್ದೀವಿ. 15ನೇ ತಾರೀಕು ನಮ್ಮ ಕ್ಷೇತ್ರದ ಶಾಸಕರು ಕೂಡ ಬರ್ತಾರೆ. ನೆಲಮಂಗಲ ಕ್ಷೇತ್ರದ ಶ್ರೀನಿವಾಸರವರು, ನಮ್ಮ ಮುನಿಯಪ್ಪಾಜಿಯವರು ಬರ್ತಾರೆ, ತಿಮ್ಮಾಪುರವರು ಬರ್ತಾರೆ, ಮತ್ತು ಆಂಜನೇಯ ಅವರು, ಬಾಲಕೃಷ್ಣ ಅವರು, ಮತ್ತು ಜಾರಕಿಹೊಳಿಯವರು, ಡಾಕ್ಟರ್ ಪರಮೇಶ್ವರರವರು ಎಲ್ಲರೂ ಕೂಡ ಬರ್ತಾರೆ. ಅವತ್ತು 16ನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಿದ್ದೋ. ಬೆಳ್ಳಿ ಕಿರೀಟಗಳನ್ನು ಕೂಡ ಕಲಾವಿದರಿಗೆ, ರಾಜಕೀಯವಾಗಿ, ಧಾರ್ಮಿಕ ಚಿಂತಕರಿಗೆ ಎಲ್ಲರನ್ನು ಕೂಡ ಕೊಟ್ಕೊಂಡ್ಬಂದಿದ್ದೀವಿ. ಈ ವರ್ಷ ವಿಶೇಷವಾಗಿ ನಮ್ಮ ವಿಜಯೇಂದ್ರರವರವರಿಗೆ ಶಿವಗಂಗೋತ್ರಿ ಪ್ರಶಸ್ತಿ ಇದೆ. 16ನೇ ತಾರೀಕು ಬೆಳ್ಳಿ ಕಿರೀಟ ಪ್ರಶಸ್ತಿ ಪ್ರದಾನ ಇದೆ. ಡಾಕ್ಟರ್ ಮಂಜುನಾಥರವರು, ಸುಧಾಕರ್ ಅವರು ಎಲ್ಲರೂ ಕೂಡ ಆಗಮಿಸ್ತಾರೆ. ಈ ವರ್ಷ ಜಾಸ್ತಿ ಜನ ಸೇರುವ ಸಾಧ್ಯತೆ ಇದೆ ಸರ್. ಸಾಮಾನ್ಯ ಸತಿ ಒಂದು 50,000 ಜನ ಸೇರುವಂಥ ಸಾಧ್ಯತೆ ಇದೆ ಅಂತಹ ಮಾಹಿತಿ. ಬರುವಂತಹ ಪ್ರಸಾದ ವ್ಯವಸ್ಥೆಗೆ ಈ 4 ವರ್ಷದಿಂದಲೂ ಕೂಡ ನಮ್ಮ ವಿಜಯ ಪದ್ಮನಾಭ ಅಂತ ಅವರು ದಾಸೋಹದ ವ್ಯವಸ್ಥೆ ಈ ಸತಿನೂ ಕೂಡ 30,000 ಜನಕ್ಕೆ ಇವತ್ತು ದಾಸೋಹಕ್ಕೆ ಎಲ್ಲ ವಸತಿಗಳನ್ನು ಮಾಡಿದ್ದಾರೆ. ಸತಿ ವಿಶೇಷವಾಗಿ ಏನಂದರೆ ರುದ್ರಯಾಗ ಮತ್ತು ಶನೈಶ್ಚರ ಸ್ವಾಮಿ ಯಾಗ ಇದೆ. 5,048 ಜನಕ್ಕೆ ಬಾಗಿನ ಪೂಜೆ, ಪ್ರತಿ ವರ್ಷದಂತೆ ಬಾಗಿನ ಪೂಜೆನೂ ಕೂಡ ಇದೆ. ಉಚಿತ ಸಾಮೂಹಿಕ ವಿವಾಹಗಳು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಶನೈಶ್ಚರ ಯಾಗ ಮತ್ತು ರುದ್ರಯಾಗ. ಅದು ಯಾವತ್ತು? ಅದು 15 ಮತ್ತು 16. 1,018 ಸಾಮೂಹಿಕ ಜೋಡಿಗಳು, 824 ಜೋಡಿಗಳು, ಬರ್ತಾ 150 ಇದ್ದು. 15 ವರ್ಷಗಳ ಹಿಂದೆ 100, 200, 300, 400 ಈ ಥರ ಇತ್ತು. ಈಗ ಕಡಿಮೆ ಇದೆ. ಪ್ರತಿ ವರ್ಷ 25 ವರ್ಷದಿಂದಲೂ ಕೂಡ ಸಾಮೂಹಿಕ ವಿವಾಹಗಳನ್ನು ಮಾಡಿಸ್ತಾ ಇದ್ದೀವಿ. ಈ ಒಂದು ಭಕ್ತಾದಿಗಳಲ್ಲಿ ಶರಣಾರ್ಥಿಗಳನ್ನು ತಿಳಿಸುವುದೇನೆಂದರೆ, ಶನಿಶ್ಚರನ ಮಹಾಯಾಗ ರುದ್ರಯಾಗ, ಈ ರುದ್ರಯಾಗಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು. ಶನಿಶ್ಚರನ ಯಾಗಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು. ಧಾರ್ಮಿಕವಾಗಿರ್ತಕ್ಕಂತಹ ಚಿಂತನೆಯ ಜೊತೆಗೆ ಭೌತಿಕವಾಗಿರ್ತಕ್ಕಂತಹ ಶಕ್ತಿಯನ್ನು ಪ್ರಾಕೃತಿಕ ನಂದದಲ್ಲಿ ಭರತಖಂಡದ ಅಚ್ಚುಕಟ್ಟಿನ ವ್ಯಾಖ್ಯಾನ ಮಂದಿರದಲ್ಲಿ ಪ್ರಕೃತಿಯಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯು ಯುವಜನಕರಲ್ಲಿ ಪ್ರಾಕೃತಿಕ ಶಕ್ತಿಯಲ್ಲಿ ಏನೇನು ಕೆಲಸ ಮಾಡುತ್ತೆ ಒಂದು ಕಡೆ ಎಂಬತಕ್ಕಂತಹ ನಿಷ್ಠೆ ಪರಾಕಾಷ್ಠೆಗಳು ನಿಶ್ಚಿತವಾಗಿ ಕೆಲಸ ಆಗಲಿ, ಲೋಕಕ್ಕೆ ಒಳಿತಾಗಲಿ. ಆ ಯಾಗ ಮಾಡುವುದರಿಂದ ಪ್ರಕೃತಿಯಲ್ಲಿರುವಂಥ ಒಂದು ಎನರ್ಜಿ ಸೃಷ್ಟಿಯಾಗಿ ನಮ್ಮ ಅರಿಷಡ್ವರ್ಗಗಳನ್ನು ದೂರಗೊಳಿಸಿ 84 ಲಕ್ಷ ಜೀವಕೋಟಿಗಳನ್ನು ಪರಿಪಕ್ವವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಪ್ರಕೃತಿ ನೀಡುತ್ತೆ. ಆಗ ಅದು ಪ್ರಮುಖವಾಗಿ ಗುರುಕುಲ ಮತ್ತು ಮಠಮಾನ್ಯಗಳಲ್ಲಿ ಇದು ಹಿಂದಿನಿಂದಲೂ ಆಚರಣೆ ಮಾಡ್ಕೊಂಡು ಬಂದಿರೋದೇ. ಧಾರ್ಮಿಕಕ್ಕೆ ಉತ್ತೇಜನೆ, ಶಿಕ್ಷಣಕ್ಕೆ, ಧಾರ್ಮಿಕ ಪದ್ಧತಿಗಳಿಗೆ ನಾವು, ಭಾರತೀಯ ಸಂಪ್ರದಾಯಗಳಿಗೆ ನಾವು ವಾಹನ ಸಿದ್ಧತೆ ಎಲ್ಲ ಈ ಸತಿ ಹೋದ್ಸರಿಗಿನ ಉತ್ತಮವಾಗಿ ಇತ್ತ ಕಡೆ ಎಲ್ಲ ಬಸ್ಸುಗಳು ನಿಲ್ಲಿಸುವುದಕ್ಕೋಸ್ಕರವಾಗಿ ಕೆಳಗಡೆ ಮಾಡಿದ್ದೀವಿ. ಕಾರುಗಳು ಒಂದು ಕಡೆ ಮಾಡಿದ್ದೀವಿ. ಬಸ್ಸಿನ ವ್ಯವಸ್ಥೆ ಎಲ್ಲ ಕೆಳಗಡೆಯನ್ನು ಕೂಡ ಹತ್ತಲಿಂದ ಬರೋರು ಕೆಳಗಡೆ ಮಾಡಿದ್ದೀವಿ, ಇತ್ತಲಿಂದ ಮಾಡೋರಿಗೆ ಉತ್ತರ ಮತ್ತು ದಕ್ಷಿಣ. ಸ್ವಾಮೀಜಿ ಸರ್, ವಿಶೇಷವಾಗಿ ಮಾತಂಗ ದೇವಿಯ ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಭೂಮಿ ಪೂಜೆ ಯಾವತ್ತಾಗುತ್ತೆ ಮತ್ತು ಎಷ್ಟೊತ್ತಿಗಾಗುತ್ತೆ ಸ್ವಾಮಿ? 15ನೇ ತಾರೀಕು ಗೋಧೂಳಿ ಲಗ್ನದಲ್ಲಿ ಸಂಜೆಗೆ ಆಗುತ್ತೆ. ಸಮಯ ಸ್ವಾಮಿ? ಸಮಯ 6:30ರಿಂದ 7:18. ಯಾರ ನೇತೃತ್ವದಲ್ಲ ಸ್ವಾಮಿ? ನಮ್ಮ KH ಮುನಿಯಪ್ಪಾಜಿಯವರು ಮತ್ತು ಧಾರ್ಮಿಕ ಚಿಂತಕರು ನಮ್ಮದು ಒಬ್ಬರು ಸುಭಾಷ್ ಅಂತ ಇದ್ದಾರೆ, ಮತ್ತು ಗಂಗಲಕ್ಷ್ಮಮ್ಮನವರು, ಅನೇಕ ಎಲ್ಲ ಒಕ್ಕೂಟ ಹೋರಾಟಗಾರರು, ಧಾರ್ಮಿಕ ಚಿಂತಕರು ಎಲ್ಲ ಸಂಬಂಧ. ಎಷ್ಟಡಿ ಎತ್ತರದ ಸ್ಥಾಪನೆ? ಅದು 133 ಅಡಿ ವಿಗ್ರಹ ಸ್ಥಾಪನೆಯನ್ನು ಮಾಡಬೇಕು ಅಂತ ಭಕ್ತರು 3 ಜನದ ಸಂಕಲ್ಪವಿದೆ. ಅಷ್ಟು ದೊಡ್ಡ ವಿಗ್ರಹವನ್ನು ಮಾಡುವುದು ಬೇಡ. ಈಗ ಅದರದ ಬದಲು ಶಿಕ್ಷಣ ಮಾಡೋಕ್ಕೆ ಅದರ ಹಣವನ್ನು ಬಳಸ್ಕೊಳ್ಳೋಣ ಅಂತ ನಾವು ತುಂಬ ಇದು ಮಾಡಿದೋ. ಇಲ್ಲ, ನಮ್ಮ ಸಂಕಲ್ಪ ಇರೋದೇ ಹಾಗೆ, ಹಾಗಾಗಿ ಅದನ್ನು ಮಾಡಲೇಬೇಕು ಅಂತ ಅವರು ಹೊರಟಿದ್ದಾರೆ. ಅಷ್ಟೇ ಎತ್ತರ ವಿಗ್ರಹಕ್ಕೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅಭಿಷೇಕಗಳು ಮತ್ತು ಇದೆಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ.
ಆಗಾಗ ಅದರ ಅಗಕ್ಕೆ ಭವ್ಯವಾದಂತಹ ಮಂದಿರವನ್ನು ಕಟ್ಟಿಬಿಡಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪಾಜಿಯವರು ಮತ್ತು ನಮ್ಮ ಧಾರ್ಮಿಕ ಚಿಂತಕರೆಲ್ಲ ಚರ್ಚೆ ಮಾಡಿದ್ದೀವಿ. ಅದರದ್ದು ಗೊತ್ತಾಗುತ್ತೆ. ಅಂದರೆ ಭಕ್ತರ ಹೇಳಿಕೆ ಮೇರೆಗೆ ಅದು 133 ಅಡಿನೇ ಕಟ್ಟಿಸಬೇಕು ಅಂತಕ್ಕದ್ದು ಈ ಸಂಕಲ್ಪ, ಅವರೇನೋ ಸಂಕಲ್ಪ ಮಾಡಿ ಅರಕೆ ಹೊತ್ತಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಬಾಗಿನ ಅರ್ಪಣೆ ಅಂತೂ ನಮ್ಮ ಮಾತೆಯವರಿಗೆ ಇರುತ್ತೆ. ಈ ವರ್ಷವೂ ಕೂಡ ಮೊದಲಿಂದಲೂ ಕೂಡ ನಾವು ಬಟ್ಟೆಗಳನ್ನು ಮತ್ತು ನೋಟ್ಬುಕ್ಗಳನ್ನು ಶಿಕ್ಷಣದ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸಂಪ್ರದಾಯ ಇದೆ. ಈ ವರ್ಷ ಶನಿವಾರ ಅಂದರೆ ಶಿವರಾತ್ರಿಗಿಂತ ಮುಂಚೆ ಸ್ಕೂಲಿನ ಮಕ್ಕಳಿಗೆ 450 ಮಂದಿಗಳಿಗೆ ಉಚಿತವಾಗಿ ಈ ಸುತ್ತಮುತ್ತಲಿರ್ತಕ್ಕಂತಹ ಶಾಲಾ ಮಕ್ಕಳುಗಳಿಗೆ ಬಟ್ಟೆಗಳನ್ನು ಕೂಡ ನಾವು ವಿತರಣೆ ಮಾಡಿ. ಸುಮಾರು ಎಷ್ಟು ಜನ ವಿದ್ಯಾರ್ಥಿಗಳು? ಈಗ 450 ಜನ ಆಗಿದ್ದಾರೆ. ಬಿಡಸಂದ್ರ ಪಂಚಾಯಿತಿ, ಬಾಣವಾಡಿ ಪಂಚಾಯಿತಿ, ಏನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ಆದಿಜಾಂಬವ ರತ್ನ ಪ್ರಶಸ್ತಿ ಅಂತ ಅದನ್ನು ಕೂಡ ಅಲ್ಲಿಗೆ 32 ಸಾಧಕರಿಗೆ, ಜೊತೆಗೆ ವಿಶ್ವ ಅರುಂಧತಿ ಪ್ರಶಸ್ತಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರಂಗದಲ್ಲೂ ಸಾಧನೆ ಮಾಡಿರ್ತಕ್ಕಂಥವರಿಗೆ ಮಾತಂಗ ಪ್ರಶಸ್ತಿ, ಈ 3 ಪ್ರಶಸ್ತಿಗಳು ಕೂಡ ಪ್ರದಾನ ಮಾಡಿ ಸನ್ಮಾನಗಳನ್ನು ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.